ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿದೆ. ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ನಿಲ್ತಾ ಇಲ್ಲ. ಹೌದು, ಮನೆಗೆ ಬಂದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲದ ಹಣವನ್ನ ಕಟ್ಟುವಂತೆ ಕಿರುಕುಳ ನೀಡಿದ್ದಕ್ಕೆ ಮನೆ ಮಾಲೀಕ ಮನನೊಂದು ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆಯೊಂದು ಸಂಭವಿಸಿದೆ. ಹೌದು, ಗದಗ ಬೆಟಗೇರಿ ನರಸಾಪುರದ ಆಶ್ರಯ ಕಾಲೋನಿ ನಿವಾಸಿ 40 ವರ್ಷದ ಉಮೇಶ್ ಕಾಟವಾ ಎನ್ನುವಾತ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಂದಹಾಗೆ ಉಮೇಶ್ ಗಾರೆ ಕೆಲಸ ಮಾಡ್ತಿದ್ರಂತೆ. ಪತ್ನಿ ಜ್ಯೋತಿ ಬಟ್ಟೆ ವ್ಯಾಪಾರವನ್ನ ಮಾಡ್ತಿದ್ರು. ಮನೆ ಅಡಚಣೆ ಅಂತ 3 ಫೈನಾನ್ಸ್ನಲ್ಲಿ ಈ ವ್ಯಕ್ತಿ ಸಾಲವನ್ನ ಪಡೆದುಕೊಂಡಿದ್ರಂತೆ. ಆದ್ರೆ ಮನೆಗೆ ಬಂದ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳವನ್ನ ನೀಡಿದ್ದಾರಂತೆ. ಸಂಜೆ ಬರುತ್ತೇವೆ, ಹಣವನ್ನ ಕಟ್ತಿದ್ರೆ ಮನೆಗೆ ಬೀಗ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ನಿ ಜ್ಯೋತಿ ಪತಿಗೆ ವಿಷಯ ತಿಳಿಸಿ ಬ್ಯಾಂಕ್ನಲ್ಲಿ ಹಣವನ್ನ ವ್ಯವಸ್ಥೆ ಮಾಡೋಕಂತ ಬ್ಯಾಂಕ್ಗೆ ಹೋಗಿದ್ದಾಳೆ. ಸಾಲಗಾರರಿಗೆ 500 ರೂಪಾಯಿ ಹಣವನ್ನ ಕಟ್ಟಲು ಮರಳಿ ಮನೆಗೆ ಬಂದಿದ್ದಾಳೆ. ಇದೇ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆ ವ್ಯಕ್ತಿ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸದ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗದಗ ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ.